ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಕ್ಕಳು ಪ್ರಾಥಮಿಕ ಹಂತದಲ್ಲಿ ವಿಜ್ಞಾನದ ಮಹತ್ವ ಅರಿಯಬೇಕು. ಬಿಇಒ ಯಡ್ರಾಮಿ. ಸಿಂದಗಿ. ವಿಜ್ಞಾನವೆಂದರೆ ಕೇವಲ ಮಾಹಿತಿ ಕಣಜವಷ್ಟೇ ಅಲ್ಲ. ವಿಜ್ಞಾನ ಎಂಬುದು ನಮ್ಮ ಆಲೋಚನೆಗಳ ದಾಟಿ ಎಲ್ಲಕ್ಕಿಂತ ಮಿಗಿಲಾಗಿ ಮಕ್ಕಳ ವೈಜ್ಞಾನಿಕ ಆಲೋಚನೆಯನ್ನು ಉದ್ದೀಪಿಸುವುದು ನಮ್ಮ ಗುರಿಯಾಗಿರಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಪಿ ಯಡ್ರಾಮಿ ಹೇಳಿದರು. ತಾಲೂಕಿನ ಕಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ವಿಜ್ಞಾನ ದಿನಾಚರಣೆಯಲ್ಲಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವಿಜ್ಞಾನವನ್ನು ನಾವೇಕೆ ಓದಬೇಕು, ಅದರಿಂದ ನಮಗೇನು ಉಪಯೋಗ ಎಂಬ ದ್ವಂದ್ವದ ಪ್ರಶ್ನೆಗಳನ್ನು ಹೊಂದಿರುವ ಮಕ್ಕಳಿಗೆ ನಮ್ಮ ಉತ್ತರ ಅದು. ಅತ್ಯಾಧುನಿಕ ಸಾಮಗ್ರಿಗಳು ಹಾಗೂ ವಿಜ್ಞಾನದ ಪ್ರಗತಿಯಿಂದ ಸುಲಭ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ಎಂದರು. ಶಿಕ್ಷಣ ಇಲಾಖೆಯ ಸಿಆರ್ಪಿ ಜಗನ್ನಾಥ್ ಶಾ ಅಲ್ದಿಮಠ್ ಮಾತನಾಡಿ, ವಿಜ್ಞಾನವೇ ನಾಳಿನ ತಂತ್ರಜ್ಞಾನ ಎಂದು ಎಡ್ವರ್ಡ್ ಟೆಲ್ಲರ್ ಹೇಳಿದ್ದಾರೆ. ಇದು ವಿಜ್ಞಾನದೊಂದಿಗೆ ಭವಿಷ್ಯದ ಮಹತ್ವವನ್ನ ಸಾರುವ ಮಾತು. ವಿಜ್ಞಾನವು ಅನುಭವದ ವ್ಯವಸ್ಥಿತ ವರ್ಗೀಕರಣದ ಅಧ್ಯಯನವಾಗಿದೆ. ವಿಜ್ಞಾನವು ಜ್ಞಾನದ ದೇಹಕ್ಕಿಂತ ಹೆಚ್ಚು ಯೋಚಿಸುವ ಮಾರ್ಗವಾಗಿದೆ. ಮಕ್ಕಳು ಹೆಚ್ಚು ವಿಜ್ಞಾನದ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಎಂದರು. ಶಿಕ್ಷಣ ಅಧಿಕಾರಿ ಯಶವಂತರಾಯ್ ಗೌಡ ಬಿರಾದಾರ್ ಮಾತನಾಡಿ, ದೇಶದ ಅಭಿವೃದ್ಧಿಗೆ ವಿಜ್ಞಾನಿಗಳ ಕೊಡುಗೆಗಳನ್ನು ಗುರುತಿಸಿ ಸ್ಮರಿಸುವ ಸುಲಭವಾಗಿ ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದರು. ಸಿಆರ್ಪಿ ಪರಮಾನಂದ್ ಓಲೇಕಾರ್ ಮಾತನಾಡಿ, ವಿಜ್ಞಾನ ವಿಭಾಗದಲ್ಲಿನ ಸಂಶೋಧನೆ ಹಾಗೂ ನಮ್ಮ ಜೀವನದಲ್ಲಿ ವಿಜ್ಞಾನದ ಮಹತ್ವದ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಶಾಲಾ ಮುಖ್ಯ ಗುರು ಜಿಎನ್ ಚೌಹಾಣ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಜ್ಞಾನದ ಅನ್ವೇಷಣೆಯಲ್ಲಿ ವಿಜ್ಞಾನಿಗಳು ಆವಿಷ್ಕಾರದ ಜೊತೆಯನ್ನು ಹೊತ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಭಾರತದ ಹೆಮ್ಮೆಯ ವಿಜ್ಞಾನಿ ಸರ್ ಸಿ.ವಿ. ರಾಮಣ್ಣ ಅವರ ಅಪೂರ್ವ, ಅಸಾಮಾನ್ಯ ಮತ್ತು ಅಸಾಧಾರಣ ಸಾಧನೆಯ ಸವಿನೆನಪಿನಲ್ಲಿ ಈ ದಿನವನ್ನ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಗುರುತಿಸಿ ಆಚರಿಸಲಾಗುತ್ತದೆ ಎಂದರು. ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್ ಪ್ಯಾಸ್ಬಾದಿ, ಯುಎಸ್ ಬಾಟ್, ಎಸ್ಎಂ ಗಣಿಹಾರ್, ಎಸ್ಎಂ ಕೋರಿ, ಕೆಎಸ್ ಪಾಟೀಲ್ ಸೇರಿದಂತೆ ಎಸ್ಡಿಎಂಸಿ ಸದಸ್ಯರು, ಮಕ್ಕಳು ಹಾಗೂ ಪಾಲಕರು ಇದ್ದರು. ಕಡಲ್ ಬಸ್ ನೋಡಿ ಚಂದ ಏನಿದು ನೋಡಿ ಹೇಳು. ಕಟ್ಟಿಗೆ ಮರ ಮಣ್ಣು
ನನ್ನ ಹೆಸರು ರೇಷ್ಮಾ. ಏಯ್. ನಾನು 5ನೇ ತರಗತಿಯಲ್ಲಿ ಓದುತ್ತಿರುವೆ. ನನ್ನ ಮಾಡೆಲ್ ಹೆಸರು ಗ್ರಾಮೀಣ ಸಮುದಾಯ ಮತ್ತು ನಗರ ಸಮುದಾಯ. ಗ್ರಾಮೀಣ ಸಮುದಾಯದ ಹೇಳು. ಇದು ಗ್ರಾಮೀಣ ಜನರು ಒಂದೆಡೆ ಕೂಡಿ ವಾಸಿಸುವ ಗ್ರಾಮ ಸಮುದಾಯವಾಗಿದೆ. ಇಲ್ಲಿನ ಪ್ರಮುಖವಾದ ಸಮಸ್ಯೆಗಳು ಕುಡಿಯುವ ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ವೈದ್ಯಕೀಯ ಸಮಸ್ಯೆ, ಒಳಚರಂಡಿಯ ಸಮಸ್ಯೆ, ವಾಹನ ಸಾರಿಗೆ ಸಮಸ್ಯೆ ಇತ್ಯಾದಿ. ನಗರ ಸಮುದಾಯ. ಇದು ಪಟ್ಟಣ ಪ್ರದೇಶದಲ್ಲಿ ವಾಸವಾಗಿರುವ ಜನರ ಸಮುದಾಯವಾಗಿದೆ. ಇಲ್ಲಿನ ಪ್ರಮುಖವಾದ ಸಮಸ್ಯೆಗಳು ಶುದ್ಧ ಗಾಳಿ ಸಮಸ್ಯೆ, ಕಸ ವಿಲೇವಾರಿ ಸಮಸ್ಯೆ, ಶುದ್ಧ ಮಾಲಿನ್ಯದ ಸಮಸ್ಯೆ. ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.